ನಮಸ್ಕಾರ ರೀ ಎಲ್ಲರಿಗೂ. ಹರೇ ಕೃಷ್ಣ. ಇವತ್ತು ನಮ್ದು ಎಕ್ಸಾಮ್ ಇರೋದ್ರಿಂದ ಜಲ್ದಿನ ರೆಡಿ ಆಗಕತ್ತಿದ್ದೀವಿ ನೋಡ್ರಿ. ಚಿಂತೆ ಮಾಡುವುದು ನಿಜಕ್ಕೂ ವ್ಯರ್ಥ. ಅದು ನಾಳಿನ ಸಮಸ್ಯೆಯನ್ನು ಪರಿಹರಿಸುವುದರ ಬದಲಿಗೆ ಇಂದಿನ ಶಕ್ತಿಯನ್ನು ಖಾಲಿ ಮಾಡಿಬಿಡುತ್ತದೆ. ಚಿಂತೆ ಮಾಡುವುದನ್ನು ಬಿಟ್ಟು ನಾವೆಲ್ಲರೂ ನಮ್ಮ ಭವಿಷ್ಯಕ್ಕಾಗಿ ತಯಾರಿಯನ್ನು ಇಂದೇ ನಡೆಸೋಣ. 5ವರೆಗೆ ಎದ್ದಿನ್ರಿ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ನಾ 5ವರೆಗೆ ಅಂದ್ರೆ ಅವರೆಲ್ಲ 5ಕ್ಕೆ ಎದ್ದಿದ್ದಿರಿ. ಅವ್ರು ಎದ್ದಿದ್ದು ನೋಡಿ ನಾ 5ವರೆಗೆ ಎದ್ದೀನಿ. ಈಗ ಟೈಮ 7:30 ಆಗ್ತದೈತಿ. ನಾಷ್ಟ ಮಾಡಿ 8 ಗಂಟೆ ಅಂದ್ರೆ ಜಾಗ ಬಿಡ್ತೀವಿ. 8 ಗಂಟೆಗೆ ಬಿಟ್ಟಿವಿ ಅಂದ್ರೆ 8ವರೆಗೆ ಎದ್ದಿರ್ತೀವಿ. 8:45ಕ್ಕೆ ಹಾಲ್ದಾಗ ಎಂಟ್ರಿ ಮಾಡ್ತಾರೆ. ಸೊ 8 ಗಂಟೆಗೆ ಹೋಗ್ಬೇಕು. ಈಗ ನಾಷ್ಟ ಮಾಡಕ್ಕೆ ಹೋಗ್ತೀವಿ. ಬರೀ ನಾಷ್ಟ ಮಾಡಿ ಬರ್ರಿ. ಇವತ್ತು ನೋಡ್ರಿ ನಾಷ್ಟಕ್ಕೆ ಪಲಾವ್ ಇತ್ತು. ನಾನು ಪಲಾವ್ ದಿನ ಜಾಸ್ತಿ ನಾಷ್ಟ ಮಾಡಿರ್ತೀನಿ ರೀ. ಯಾಕಂದ್ರೆ ನನಗೆ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗಿರಂಗಿಲ್ಲ ರೀ. ಅದಕ್ಕೆ ಪಲಾವ್ ಅಷ್ಟು ನಾಷ್ಟ ಮಾಡಿಕೊಂಡು ನಾವು ಫೈನಲಿ ಕಾಲೇಜಿಗೆ ಹೊಂಟೇ ಬಿಟ್ಟಿವಿ ನೋಡ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹಾಕ್ಕೊಂಡು ನಾನು ಹಿಂದೆ ಹೊಂಟೀನಿ ರೀ. ಚಪ್ಪಲ್ ನಾವು ಕೆಳಗಡೆ ಬಿಟ್ಟಿರ್ತೀವಿ ರೀ. ಅದಕ್ಕೆ ಚಪ್ಪಲ್ ಹಾಕೊಂಡು ಕಾಲೇಜ್ ಕಡೆ ಹೊಂಟೇ ಬಿಟ್ಟಿವಿ ರೀ. ಇಲ್ಲಿ ನೋಡ್ರಿ ನಮ್ಮ ರೂಮ್ಮೇಟ್ಸ್ ಪೂಜಾ ಮತ್ತು ಸಂಗೀತ ಎಲ್ಲರೂ ಹೆಂಗೆ ಮಾತಾಡ್ಕೋತ ಹೊಂಟಾರು. ಅವ್ರದ್ದರೆ ಡಿಸ್ಕಷನ್ ಭಾರಿ ಜೋರು ನಡೆದಿತ್ತು. ಇವತ್ತು ಫಸ್ಟ್ ಎಕ್ಸಾಮ್ ಇರೋದ್ರಿಂದ ನಮ್ಮ ಸಂಗೀತ ನೋಡ್ರಿ ಭಕ್ತಿಯಿಂದ ದೇವ್ರಿಗೆ ಹೊಂಟಾಳು ಬಸವಣ್ಣಗೆ. ನಾನು ಕೂಡ ಬಸವಣ್ಣನ ದರ್ಶನ ಮಾಡ್ಬೇಕಂತ ಹೇಳಿ ಒಳಗೆ ಹೋಗಿ ಬಸವಣ್ಣನ ದರ್ಶನ ಮಾಡ್ಕೊಂಡು ಬಂದೇ ಬಿಟ್ಟಿನ್ರಿ. ಟೈಮ್ 8:30 ಆಗೈತ್ರಿ. ಆಲ್ಮೋಸ್ಟ್ ನಾವು ನಮ್ಮ ಕಾಲೇಜ್ ರೀಚ್ ಆಗಿದ್ದೀವಿ. ದಿನ ನಾವು 8:30ಗೆ ಬರತ್ತೀವಿ ರೀ. ಅವಾಗ ಯಾರೂ ಇಷ್ಟು ಜನ ಇರಂಗಿಲ್ಲ ಗ್ರೌಂಡ್ನಾಗ. ಇವತ್ತು ನೋಡಕ್ರಾಗ ಎಷ್ಟು ನಮ್ಮ ಗ್ರೌಂಡ್ ಎಲ್ಲ ಫುಲ್ ಪಿಂಕ್ ಆಗೈತಿ ನೋಡಕ್ರಾಗ. ಸೆಮ್ ಎಕ್ಸಾಮ್ ಇರೋದ್ರಿಂದ ಯಾರ್ಯಾರು ಎಕ್ಸ್ಟರ್ನಲ್ ಮಾಡಿರ್ತಾರಲ್ಲ ಅವರು ಕೂಡ ಇವತ್ತಿನ ಎಕ್ಸಾಮಿಗೆ ಬಂದಿದ್ರಿ. ಸೊ ಅದಕ್ಕೆ ನಮ್ಮ ಗ್ರೌಂಡ್ ಎಲ್ಲ ಫುಲ್ ಪಿಂಕ್ ಆಗಿದ್ರಿ. ಹಾಲ್ ಟಿಕೆಟ್ ಪ್ರಿಂಟ್ ತೆಗೆಸ್ಕೊಂಬಂದ ಇನ್ನೂ ಸಿಗ್ನೇಚರ್ ಹಾಕ್ಸಿರ್ಲಿಲ್ಲ ರೀ. ಅದಕ್ಕೆ ಅದನ್ನಷ್ಟು ಮಾಡಿಸಿ ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಗ್ರೂಪ್ ಡಿಸ್ಕಷನ್ ಮಾಡಕತ್ತಾರು. ನಂದು ಕನ್ನಡ ಎಕ್ಸಾಮ್ ಮುಗ್ದೈತಿ. ಓಕೆ ಆಗೈತ್ರಿ. ಓದಿದ್ದಷ್ಟು ಬರೆದು ಬಂದೇನಿ. ಈಗ ಸಂಗೀತ ಬರ್ಬೇಕ್ರಿ. ಆಕೆ ಸಂಬಂಧ ವೇಟ್ ಮಾಡತ್ತೈತಿ. ಆಕೆ ಬಂದ ನಂತರ ಏನೈತಿ ನಾವು ಹಾಸ್ಟೆಲ್ಗೆ ಹೋಗ್ತೀವ್ರಿ. ಇನ್ನು ನಾಳೆ ಬಿಟ್ಟು ನಾಡ್ದೆ ಇಂಗ್ಲೀಷ್ ಐತಿ. ಅದ್ರದ್ದು ಪ್ರಿಪರೇಷನ್ ಮಾಡಬೇಕು. ಸಂಗೀತ ಫೈನಲಿ ಎಕ್ಸಾಮ್ ಮುಗಿಸಿ ಬಂದಾಳು. ಏನು ಹೇಳ್ತಾಳ ಕೇಳೋಣ ಬರ್ರಿ. ಇಲ್ಲಿ ನೋಡ್ರಿ ಇವರಿಬ್ರು ಎಕ್ಸಾಮ್ ಮುಗಿದ್ರು ಡಿಸ್ಕಷನ್ ಮಾಡೋದು ಬಿಡವಾರ್ರಿ. ಮತ್ತೆ ಸಿಗೋಣ್ರಿ ಮುಂದಿನ ಮಿನಿ ಬ್ಲಾಗ್ ಒಳಗಡೆ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ. ಟೇಕ್ ಕೇರ್. ಬಾಯ್.